ಬಿಫೋರ್ ಐ ರೀಚ್ ದ ಮ್ಯಾರೇಜ್ ಹಾಲ್. ಒಬ್ರು ಬಂದು ಆಲ್ರೆಡಿ ಹೆಂಗ್ ಮಾಡ್ಬೇಕು ಹಿಂಗ ಏನ್ರಿ ಫೈರ್ ಬ್ರಿಗೇಡ್ ವ್ಯಾನ್ ಹೆಂಗೆ ಎದ್ದಿತ್ತು. ನಾ ಹೋಗೋಕ್ಕಿಂತ ಮುಂಚೆ ಮೆಡಿಕಲ್ ಶಾಪ್ ಕ್ಲೋಸ್ ಆಗಿತ್ತು. ಅಪೋಲೋ ಮೆಡಿಕಲ್ ಕ್ಲೋಸ್ ಆಗಿತ್ತು. ನಾ ಹೋಗೋಕ್ಕಿಂತ ಮುಂಚೆ ಬಿಫೋರ್ ಐ ರೀಚ್ ದ ಮೆಡಿಕಲ್ ಶಾಪ್ ದ ಶಾಪ್ ಹ್ಯಾಡ್ ಕ್ಲೋಸ್ಡ್. ಯಾವುದು ಆಕ್ಷನ್ ಫಸ್ಟ್ ಆಗೈತಿ? ಶಾಪ್ ಕ್ಲೋಸ್ ಆಗಿದ್ದು ಫಸ್ಟ್ ಆಗೈತೋ ನೀವು ಹೋಗಿದ್ ಫಸ್ಟ್ ಆಗೈತೋ? ಎಸ್, ಇಷ್ಟ ಮತ್ತೇನು. ಅಲೋನ್ ಹ್ಯಾಡ್ ಪ್ಲಸ್ V3 ಯು ಕೆನಾಟ್ ಯೂಸ್. ಹ್ಯಾಡ್ ಪ್ಲಸ್ V3 ಯೂಸ್ ಮಾಡಂಗಿಲ್ಲ. ವಿತ್ ದಟ್ ಯು ಹ್ಯಾವ್ ಟು ಯೂಸ್ getting are getting or not? Yes. ಹಾ, ನಾ ಹೋಗುವಂತ ಮುಂಚೆ ನಮ್ಮ ಮಮ್ಮಿ ಬಜಿ ಮಾಡಿದ್ರು. ಮೈ ಮದರ್, ಕಮಾನ್, ನೀವೆಲ್ಲ ಬರ್ತೀರಿ ಸ್ಕೂಲ್ ಟಯರ್ಡ್ ಆಗಿರ್ತೀರ ಅಂತ ಹೇಳಿ ನಿಮ್ಮ ಮಮ್ಮಿ ಏನ್ ಮಾಡಿದ್ರು? ಬಜಿ ಮಾಡಿದ್ರು. ಮೈ ಮದರ್ ಹ್ಯಾಡ್ ಪ್ರಿಪೇರ್ಡ್ what? Bhaji. Had prepared bhaji or snacks something. Bhaji. Before I reached. Getting here we have two tenses. Shirola, we have two tenses. One is I reached. Had plus V3. Had plus V3 ಐತೆ ನೋಡ್ರಿ. V3 ಯಾವ್ದು ಆಕ್ಷನ್ ಫಸ್ಟ್ ಆಗೈತಿ? ಬಜಿ ಪ್ರಿಪರೇಷನ್ ಜಲ್ದಿ ಆಗೈತೋ ಜಲ್ದಿ ಆಗೈತೋ? ಹೋಗಿತ್ತು. ಸೊ ಫಸ್ಟ್ ಆಕ್ಷನ್ ಚೇಂಜ್ ಇಂಟು ಫಸ್ಟ್ ಆಕ್ಷನ್ ಹ್ಯಾಡ್ ಪ್ಲಸ್ V3, ಸೆಕೆಂಡ್ ಆಕ್ಷನ್ V2. ದಿಸ್ ಇಸ್ ದ ಗೋಲ್ಡನ್ ರೂಲ್. ನಾ ಕಾಲೇಜ್ ಹೋಗಿಂತ ಮುಂಚೆ ಕಾಲೇಜ್ ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಆಗಿದ್ದು. ನಾವು ಕಮಾನ್ ತಂದೆ ನಾನು ನೀ ಪಟ್ ಹೇಳ. ನಾ ಕಾಲೇಜ್ ಹೋಗಿಂತ ಮುಂಚೆ ಅಡ್ಮಿಷನ್ ಹೊಂಟಿದ್ವಿ. ನಮ್ಮ ಪಪ್ಪ ನಾನು ಹೊಂಟಿದ್ದೀವಿ. ಅಡ್ಮಿಷನ್ ಕ್ಲೋಸ್ ಆಗಿಬಿಟ್ಟಿತ್ತು. ವೆರಿ ಗುಡ್. ಡಾಕ್ಟರ್ ICU ಹೋಗಿಂತ ಮುಂಚೆ ಪೇಷಂಟ್ ಸತ್ ಬಿಟ್ಟಿದ್ದ. ಡಾಕ್ಟರ್ ಇನ್ನೇನು ICU ಹೋಗ್ಬೇಕು ಅನ್ನೋದು ಡಾಕ್ಟರ್ ನೋಡಿದ್ರು ಪೇಷಂಟ್ ಸತ್ತ ಬಿಟ್ಟಿದ್ದ. ಪೇಷಂಟ್ ಸೈಜ್ ಫಸ್ಟ್ ಆಗೈತೋ ಡಾಕ್ಟರ್ ಹೋಗೋದು ಫಸ್ಟ್ ಆಗೈತೋ? ಎಸ್, ದ ಪೇಷಂಟ್ ಹ್ಯಾಡ್ ಆಲ್ರೆಡಿ ಡೈಡ್ ಬಿಫೋರ್ ದ ಡಯಾಗ್ನೋಸ್ಟಿಕ್ ಆರ್ ಬಿಫೋರ್ ದ ಡಾಕ್ಟರ್ ರೀಚ್ ದ ICU. Yes, sir. Understood? Alone you should not use this one. Alone. Sir, ಮತ್ತು ಇದನ್ನ ಹೆಂಗ್ ಯೂಸ್ ಮಾಡು ಸರ್? ನಾ ಈಗ ಮಾರ್ಕೆಟ್ ಹೋಗಿನಿ ಸರ್. ಯೂಸ್ ಸಿಂಪಲ್, ವೆರಿ ಸಿಂಪಲ್. ಐ ವೆಂಟ್ ಟು ಮಾರ್ಕೆಟ್. ಮುಗೀತು. ನಾ ಮಾರ್ಕೆಟ್ ಹೋಗಿದ್ನಿ. ಐ ವೆಂಟ್ ಟು ಮಾರ್ಕೆಟ್. ಐ ವೆಂಟ್ ಟು ಸ್ಕೂಲ್. ಮೈ ಫಾದರ್ ಕಾಲ್ಡ್ ಮೀ. ಮೈ ಫಾದರ್ ಹ್ಯಾಡ್ ಕಾಲ್ಡ್ ಮೀ. ಮತ್ತೆ ವೆರಿ ಸಿಂಪಲ್. ಮೈ ಫಾದರ್ ಕಾಲ್ಡ್ ಮೀ. ನಮ್ಮ ಫಾದರ್ ಕರೆದಿದ್ರು. ನಾ ಎಕ್ಸಾಮ್ ಬರೆದ್ನಿ. ರೈಟ್, ಕಮಾನ್. ಐ ಡೋಂಟ್ ಮೈ ಎಕ್ಸಾಮ್. ಐ ಅಟೆಂಡೆಡ್ ಮೈ ಎಕ್ಸಾಮ್. ನಾವು ಪ್ರೇಯರ್ ಮಾಡಿದೀವಿ ಇವತ್ತು ಮಾರ್ನಿಂಗ್ 10 o'clock 9:30. ಐ ಅಟೆಂಡೆಡ್ ದ ಪ್ರೇಯರ್. ನಮ್ಮ ಮ್ಯಾಥಮೆಟಿಕ್ಸ್ ಸರ್ ಕ್ಲಾಸ್ ತಗೊಂಡ್ರು. ಮ್ಯಾಥಮೆಟಿಕ್ಸ್ ಸರ್ ಹ್ಯಾಡ್ ಟೇಕನ್ ಕ್ಲಾಸ್. ಮ್ಯಾಥ್ಸ್ ಸರ್ took the class or conducted the class. No add plus with that. ಯಾವಾಗ ಯೂಸ್ ಮಾಡಕ್ ಹೋಗಿ? If you want to use with that, another action must be there. ನಮ್ಮ ಫಾದರ್ ಇವತ್ತು ದಾಡಕ್ ಹೋದ್ರು. ಬಂತ ನೋಡ ಹಂಗ. ಬಟ್ ಹಂಗ ಅಜ್ಮಾಸ್ ನಮ್ಮ ಫಾದರ್ ದಾಡಕ್ ಹೋಗ್ಯಾರು, ಇನ್ನೂ ಬಂದಿಲ್ಲ. ಕಮಾನ್, ವಿಚ್ ಟೆನ್ಸ್? ಮೈ ಫಾದರ್ ಹೋಗ್ಯಾರು ದಾಡಕ, ಇನ್ನೂ ಬಂದಿಲ್ಲ. ಪಾಟೀಲ್, ಗೌರಿ, ರಿಕ್ಷಾ, ಹೋಗ್ಯಾರು ಇನ್ನೂ ಬಂದಿಲ್ಲ ಅಂತ ಹೇಳಿದಾನೆ. ನನ್ನ ಫಾದರ್ ದಾವಡಕ್ಕೆ ಹೋಗ್ಯಾರು ಬಂದಿಲ್ಲ. ಎಷ್ಟು ಸಲ ಎಕ್ಸಾಂಪಲ್ ಕೊಟ್ಟಿರಿ. ವೆರಿ ಗುಡ್, ಕ್ಲಾಪ್ಸ್ ಹೊಡ್ರಿ ಗೌರಮ್ಮಗ. ಮೈ ಫಾದರ್ ಹ್ಯಾಸ್ ಗಾನ್. ಯಾಕ ಹ್ಯಾಸ್ ಗಾನ್ ಟು ಧಾರವಾಡ? ಇನ್ನೂ ಬಂದಿಲ್ಲ ಅಂತ ಹೇಳ್ತೀನಿ. ಇನ್ನೂ ಬಂದಿಲ್ಲ.
ಇಲ್ಲಿ ನಾನು ಮಾರ್ಕೆಟ್ ಹೋಗಿ ಬಂದೇನೆ ಅಂತ ತೋರಿಸತ್ತಿದ್ದು. ನಾ ಇಲ್ಲದಲ್ಲ ಸರ್ ಸ್ಕೂಲ್ ಮಾರ್ಕೆಟ್ ಹೋದಿನಿ. ಐ ವೆಂಟ್ ಟು ಮಾರ್ಕೆಟ್. ಇನ್ನೂ ಬಂದಿಲ್ಲ. ಈಗ ಸಮನ್ ಕಮ್ಸ್ ಟು ಯುವರ್ ಹೋಮ್, ಯುವರ್ ಗ್ರ್ಯಾಂಡ್ ಪಾ ಸಮನ್ ಕಮ್ಸ್. ಎಲ್ಲಿದಾರು ಸ್ನೇಹ, ಎಲ್ಲಿದಾಳು ಸ್ನೇಹ ವೆಂಟ್ ಟು ಸ್ಕೂಲ್ ಅಂತ ಅನ್ಬೇಕವ್ರು? ಇಲ್ಲ, ಸ್ನೇಹ ಹ್ಯಾಸ್ ಗಾನ್ ಟು ಸ್ಕೂಲ್. ಸ್ನೇಹ ಇನ್ನೂ ಮನೆಗೆ ಹೋಗಿಲ್ಲ, ಇಲ್ಲೇ ಅದ ಕುಂತಾಳ ನಕ್ಕೊಂತ ಕ್ಲಾಸ್ ಅಂತ ಅರ್ಥ. ಸ್ಫೂರ್ತಿ ಫ್ರಮ್ ಕರಿಕಟ್ಟಿ. ಸ್ಫೂರ್ತಿ ಮಾಮ ಬರ್ತಾರ. ಸ್ಫೂರ್ತಿ ಎಲ್ಲ ಎಕ್ಸಾಮ್ ಅದಾವ, ಭಾಳ ಚಲೋ ಓದಾತಾಳ. ಇನ್ನೂ 5 ದಿನ ಉಳಿತು ಎಕ್ಸಾಮ್, 50 days ಉಳಿತು. SLC ಎಕ್ಸಾಮ್ ಓದಾತಾಳ ಜೊತೆಗೆ. ಓದಾಗ್ತಾಳು. ಎಲ್ಲಿ ಹೇಳು? ಸ್ಫೂರ್ತಿ ವೆಂಟ್ ಟು ಸ್ಕೂಲ್ ಆರ್ ಹ್ಯಾಸ್ ಗಾನ್ ಟು ಸ್ಕೂಲ್? ಇದು ಪ್ರಾಕ್ಟಿಕಲ್ ಇಂಗ್ಲಿಷ್. ಟೆನ್ಸ್ ಹಿಂಗ್ ಕಲಿಬೇಕು ನೀವು. ನಾಳೆ PUC ಒಳಗೆ ಯಾರು ಕಲಿಸೋದಿಲ್ಲ ನಿಮಗೆ, ನನ್ನಂಗ ತಲೆ ಕೆಡಿಸೋಣ. ಕಲಿಸಬಹುದು, ಯಾಕೆ ಬರುದಿಲ್ಲ? ನಾವು ಭಾಷೆ ಇಲ್ಲ. ನೆಕ್ಸ್ಟ್ ಒನ್ ಎಕ್ಸಾಂಪಲ್, ಲಾಸ್ಟ್ ಫೈನಲ್ ಎಕ್ಸಾಂಪಲ್. ಆನ್ಸರ್ ಮಿ ಕರೆಕ್ಟ್ ಬಾಯ್ಸ್. ಆಕಾಶ್ ನಾಡರ್. Now I am in 10th class, 10th standard class na ideni. Someone comes to ask me. ನಂಗೆ ಬರ್ತಾರೆ, ನಂಗೆ ಭಾಳ ಜನ ಕರೆಯಕ್ಕೆ ಬರತ್ರಿ. ಫೋನು ಭಾಳ ಆಗತ್ತ, ನಂಗೆ ಫೋನು ಕರೀದು ಇನ್ವಿಟೇಷನ್ ಭಾಳ ಐತಿ. Someone comes to ask me, ನದೀರ್ ಸರ್ ಎಲ್ಲಿದಾರು? ಅಂಡ್ ಅಲ್ಲಿ ಯಾರದಾರು? ಪ್ರವೀಣ್ ಸರ್ ಅದಾರು. ಈಗ ಪ್ರವೀಣ್ ಸರ್ ಏನ್ ಹೇಳ್ಬೇಕು? ನಜೀರ್ ವೆಂಟ್ ಟು 10th ಕ್ಲಾಸ್ ಅನ್ಬೇಕು ಏನು? ನಜೀರ್ ಸರ್ ಹ್ಯಾಸ್ ಗಾನ್ ಟು 10th ಕ್ಲಾಸ್ ಅನ್ಬೇಕು. ನಾವು ಯಸ್, ಇನ್ನೂ 10th ಕ್ಲಾಸ್ನಾಗ ನಿಂತೇನೆ, ಇಲ್ಲೇ ಹೋಗಿಲ್ಲ. ಗೆಟಿಂಗ್? ವಾಪಸ್ ಹೋಗಿ ಬಂದಿಲ್ಲ. ಗೆಟಿಂಗ್? ಈಗ 10th ಕ್ಲಾಸಿಗೆ ಹೋಗಿ ಮತ್ ಬನ್ನಿ ಅನ್ಬೇಕು. ಅದಕ್ಕೆ ಹೆಂಗ ಅನ್ಬೇಕು? ಕಾಮನ್ ಆಗಿ ಅನ್ಬೋದು, ಪಾಸ್ಟ್ ಅನ್ಬೋದು. ಹೋಗಿ ಬಂದಿದ್ದೇನೆ ಹೇಳ್ಬೇಕು. ಅದಕ್ಕೆ ಏನಂತಾರು? ಆನ್ಸರ್ ಬಿ, ಹೋಗಿ ಬಂದಿದ್ದು. ನಾನು ದುಬೈಗೆ ಹೋಗಿ ಬಂದೇನಿ. ಐ ಆಮ್ ಟೆಲ್ಲಿಂಗ್, ದುಬೈಗೆ ಹೋಗಿ ಬಂದೇನಿ. ನಾ ದುಬೈಗೆ ಹೋಗಿದ್ನಿ ಬೇರೆ, ನಾ ದುಬೈಗೆ ಹೋಗಿ ಬಂದೇನಿ. ಅದಕ್ಕೆ ಏನ್ಬೇಕು? ನಾ ಧಾರವಾಡಕ್ಕೆ ಹೋಗಿ ಬಂದೇನಿ ಏನ್ಬೇಕು? ನಾ ಹುಬ್ಬಳ್ಳಿಗೆ ಹೋಗಿ ಬಂದೇನಿ. ನಮ್ ಫಾದರ್ ಗೋವಾಕ್ ಹೋಗ್ಬಂದಾರ ಒಬ್ರ. ನಮ್ಮ ಮಮ್ಮಿನ ನಂಗೆ ಬಿಟ್ಟು ಗೋವಾಕ್ ಹೋಗ್ಬಂದಾರ. ಹೆಂಗ ಅನ್ಬೇಕು? ಮೈ ಫಾದರ್ ಹ್ಯಾಸ್ ಬೀನ್ ಟು ಗೋವಾ. ಐ ಹ್ಯಾವ್ ಬೀನ್ ಟು ಧಾರವಾಡ. ವಿ ಹ್ಯಾವ್ ಬೀನ್ ಟು ಹಂಪಿ. ನೀವು ಹಂಪಿಗೆ ಹೋಗಿ ಬಂದಿರೋ? ಇನ್ನು ಹಂಪಿ ಹಾಕಿ ಕುಂತಿರೋ ಕಲ್ ನೋಡ್ಕೊಂತ ಹೋಗಿ ಬಂದಿರಲ್ಲ? ವಿ ಹ್ಯಾವ್ ಬೀನ್ ಟು ಹಂಪಿ. ನಿನ್ನೆ ಕೋಟಿ ಹೋಗಿನಪ್ಪ. ನಾ ಕೋಟಿಗೆ ಅಲ್ಲೇ ಕುಂತಾರ ಕೋಟ್ನಾಗ. ಐ ಹ್ಯಾವ್ ಬೀನ್ ಟು ಸೌದತ್ತಿ ಕೋರ್ಟ್. ಐ ಹ್ಯಾವ್ ಬೀನ್ ಟು ಕಾಲೇಜ್. ಐ ಹ್ಯಾವ್ ಬೀನ್ ಟು ಯೂನಿವರ್ಸಿಟಿ. ಐ ಹ್ಯಾವ್ ಬೀನ್ ಟು ಧಾರವಾಡ. ಹೋಗಿ ಬಂದೇನೆ ಅಂತ ರೆಡಿ. ನಾ ಕ್ಲಿಯರ್? ನಾ ಹೋಗಂತ ಮುಂಚೆ ಅಕ್ಕಿ ಕಾಳು ಬಿತ್ಬಿಟ್ಟಿದ್ದು. ನಾ ಹೋಗಂತ ಮುಂಚೆನೆ ಅಕ್ಕಿ ಕಾಳು ಬಿತ್ತಿದ್ದಿಲ್ಲ, ಊಟ ಮಾಡತ್ತಿದ್ರು. ಕಮಾನ್. ಬಿಫೋರ್ ಐ ಅರೈವ್ಡ್ ಆರ್ ಬಿಫೋರ್ ಐ reached the marriage hall, the wedding ceremony